ಸಂವಿಧಾನ ಇಲ್ಲದೆ ಹೋಗಿದ್ರೆ ಅಮಿತ್ ಶಾ ಗುಜರಿ ವ್ಯಾಪಾರ ಮಾಡ್ತಾ ಇದ್ರು. ನರೇಂದ್ರ ಮೋದಿ ಇನ್ನೂ ಕೂಡ ಚಹಾ ಮಾರಬೇಕಾಗಿತ್ತು. ಅಮಿತ್ ಶಾ ಹೇಳಿಕೆಯ ವಿರುದ್ಧ ಸಚಿವ ಶಿವರಾಜ್ ತಂಗಡಗಿ ಕಿಡಿಕಾರಿದ್ದಾರೆ. ಅಂಬೇಡ್ಕರ್ ಇಲ್ಲದೆ ಹೋಗಿದ್ರೆ, ಸಂವಿಧಾನ ಇಲ್ಲದೆ ಹೋಗಿದ್ರೆ ಅಮಿತ್ ಶಾ ಗುಜರಿ ಅಂಗಡಿ ಇಟ್ಕೋಬೇಕಾಗಿತ್ತು, ಮೋದಿ ಚಹಾ ಮಾರಬೇಕಾಗಿತ್ತು. ಅಂಬೇಡ್ಕರ್ ಫೋಟೋ ಹಿಡಿಯೋಕೆ ಕಾಂಗ್ರೆಸ್ ಮಾತ್ರ ಅರ್ಹ ವ್ಯಕ್ತಿಗಳಾಗಿದ್ದಾರೆ, ಬಿಜೆಪಿಯವರು ಅನರ್ಹರಿದ್ದಾರೆ ಅಂತ ಹೇಳಿ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. ಜೊತೆಗೆ ದೇವರ ಪಠಣ ಮಾಡಿದರೆ ಎಲ್ಲರೂ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಹೇಳಿದ್ದಾರೆ. ಬಿಜೆಪಿಯ ಮಿತ್ರರು ಎಲ್ಲರೂ ಸೇರಿ ದೇವರ ಪಠಣ ಮಾಡಿ ಸ್ವರ್ಗಕ್ಕೆ ಹೋಗಲಿ, ನಾವು ಅಂಬೇಡ್ಕರ್ ಹೆಸರು ಪಠಣ ಮಾಡಿ ಭೂಮಿಯಲ್ಲಿ ಇರ್ತೇವೆ ಅಂತ ಹೇಳಿದ್ದಾರೆ ಸಚಿವ ಶಿವರಾಜ್ ತಂಗಡಗಿ. ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಕೊಟ್ಟಿಲ್ಲ ಅಂದರೆ ಅಮಿತ್ ಶಾ ಅವರು ಗುಜರಾತ್ ಒಳಗೆ ಗುಜರಿ ಮಾರ್ತಿದ್ರು. ಮೋದಿಯವರು ಈ ದೇಶದ ಚಾದಾಗ ಏನೋ ರೈಲ್ವೆ ಸ್ಟೇಷನ್ದಾಗ ಚಾನ ಮಾರ್ತಿದ್ರು. ನಾನು ಒಬ್ಬ ಸಾಮಾನ್ಯ ಗೌಂಡಿ ಮಗ ಗಾಡಿ ಕಟ್ಟಕ್ಕೆ ಹೋಗ್ತಿದ್ದ. ಈ ದೇಶಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರು ಕೊಟ್ಟಂಥ ಸಂವಿಧಾನ ಇರೋದ್ರಿಂದ ಈ ದೇಶದ ಗೃಹ ಮಂತ್ರಿಗಳಾಗಿದ್ದಾರೆ ಅಮಿತ್ ಶಾ ಅವರು. ಚಾ ಮಾರೋರು ಈ ದೇಶದ ಪ್ರಧಾನಮಂತ್ರಿ ಆಗಿದೆ. ಯಾಕೆ ಆಗಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ. ಸರಿ, ಇವ್ರಿಗೆ ಬುದ್ಧಿ ಒಳ್ಳೇದು ಬುದ್ಧಿ ಕೊಟ್ಟನಲ್ಲ ಅಂತ ಅನಿಸ್ತು. ಯಾಕಂದರೆ ನಾವು ಬಾಬಾ ಸಾಹೇಬ್ ಪ್ರೀತಿಸೋರು, ಬಾಬಾ ಸಾಹೇಬನ್ನ ಅಧೀನದೊಳಗೆ ಅವ್ರು ಬರೆದಂಥ ಸಂವಿಧಾನದೊಳಗೆ ಜೀವನ ಮಾಡೋಂಥವ್ರು. ನಾವು ಅದರ ಫೋಟೋ ಇಟ್ಕೊಂತೀವಿ, ಅರ್ಹದೀವಿ ಕಾಂಗ್ರೆಸ್ಸಿಗರು. ಆದರೆ ಬಿ ಜೆ ಪಿಯವರು ಅರ್ಹರಿಲ್ಲ. ಬಾಬಾ ಸಾಹೇಬ್ ಇವರು ನೇರವಾಗಿ ಈ ದೇಶದ ಗೃಹ ಮಂತ್ರಿ ಏನಂತ ಹೇಳ್ಯಾರ, ಬಾಬಾ ಸಾಹೇಬರು ಪಠನೆ ಮಾಡಲಾರ್ದ ದೇವರು ಪಠನೆ ಮಾಡಿದ್ರ ಎಲ್ಲರೂ ಸ್ವರ್ಗಕ್ಕೆ ಹೋಗಿದ್ರು ಅಂತ ಅಂದಾರ. ಅದಕ್ಕೆ ನಾನು ಹೇಳ್ತೀನಿ, ಬಿ ಜೆ ಪಿ ಮಿತ್ರರೆಲ್ಲರೂ ದೇವರ ಪಠನೆ ಮಾಡಿ ಓಸರು ಸ್ವರ್ಗಕ್ಕೆ ಹೋಗ್ಬಿಡಲಿ. ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಕೊಟ್ಟಿಲ್ಲ ಅಂದರೆ ಅಮಿತ್ ಶಾ ಅವರು ಗುಜರಾತ್ ಒಳಗೆ